ವಿಜಯನಗರ ಕೂಡ್ಲಿಗಿ ಈ ಹಿಂದಿನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿದ್ದು ಸದ್ಯ ಕೊಟ್ಟೂರು ಹೋಬಳಿಯಲ್ಲಿರುವ ಹಗರಿಬೊಮ್ಮನಹಳ್ಳಿಯ ರಾಂಪುರ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯಲ್ಲಿರುವ ಸುಂಕದಕಲ್ಲು ಗ್ರಾಮ ಆಡಳಿತಾತ್ಮಕವಾಗಿ ತೀರಾ ನಿರ್ಲಕ್ಷ್ಯಕ್ಕೀಡಾಗಿದ್ದು ಅಭಿವೃದ್ಧಿ ಕಾಣದ ಕುಗ್ರಾಮವಾಗಿದೆ. ತ್ರಿಶಂಕು ಸ್ಥಿತಿಯಲ್ಲಿರುವ ಗ್ರಾಮ ಅನಾಧಾರಕ್ಕೀಡಾಗಿದ್ದು ಗ್ರಾಮವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾ. ಎನ್.ಟಿ. ಶ್ರೀನಿವಾಸ್ರವರು ಶಪಥ ಮಾಡಿದ್ದಾರೆ. ಮತ್ತು ಈ ನಿಟ್ಟಿನಲ್ಲಿ ಅವರು ಕಾರ್ಯಗತರಾಗಿದ್ದು, ಪ್ರಥಮವಾಗಿ ಕೆಕೆಆರ್ಡಿಬಿ ಅನುದಾನದಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಮೂಲಕ ಆಡಳಿತಾತ್ಮಕ ಅಸಹಕಾರ ಹಾಗೂ ತಾಂತ್ರಿಕ ದೋಷಪೂರಿತವಾಗಿ ಅನಾಧಾರಕ್ಕೀಡಾಗಿರುವ ಕುಗ್ರಾಮ ಸುಂಕದಕಲ್ಲು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನ ನಡೆಸಿ ದಾಪುಗಾಲ ನೆಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಇತರೆ ಕೊರತೆಗಳಿಂದ ಮುಕ್ತಗೊಳಿಸುವಲ್ಲಿ ಮೊದಲ ಆದ್ಯತೆ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಶಾಸಕರು ಗ್ರಾಮಸ್ಥರ ಹಾಗೂ ನೆರೆದಂತಹ ನೂರಾರು ಮಹಿಳೆಯರ ಗಂಭೀರ ಆರೋಪಗಳ ಸುರಿಮಳೆಯ ಪರಿಣಾಮ ಮತ್ತು ಗ್ರಾಮದ ಮುಖಂಡರ, ಯುವಕರ ಹೋರಾಟಗಾರರ ಹಕ್ಕೊತ್ತಾಯದ ಮೇರೆಗೆ ಶಾಸಕರಾದ ತಾವು ಗ್ರಾಮಕ್ಕೆ ಭೇಟಿ ನೀಡಿ ಕಾಮಗಾರಿಗೆ ಚಾಲನೆ ನೀಡುವಲ್ಲಿ ತೊಡಗಿದ್ದಾಗಿಯೂ ಕೂಡ ಗೈರಾಗಿದ್ದು ಹಾಗೂ ತಾವೇ ಖುದ್ದಾಗಿ ಗ್ರಾಮಸ್ಥರೆದುರಲ್ಲೇ ಪಿಡಿಯೂರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅಲಭ್ಯವಾದ ಪಿಡಿಯೂರನ್ನು ಕೂಡಲೇ ಅಮಾನತು ಮಾಡುವಂತೆ ಇಲಾಖೆಯ ಉನ್ನತಾಧಿಕಾರಿಗೆ ಶಾಸಕರು ಸ್ಥಳದಲ್ಲಿಯೇ ದೂರವಾಣಿ ಮೂಲಕ ಶಿಫಾರಸು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯು ಆನಂದಪ್ಪ ಹಾಜರಿದ್ದರು. ಗ್ರಾಮದ ಮುಖಂಡರು, ಮಹಿಳೆಯರು, ವೃದ್ಧರು, ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ವಿವಿಧ ಸಮುದಾಯಗಳ ಪ್ರಮುಖರು ಉಪಸ್ಥಿತರಿದ್ದರು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. ಎಲ್ಲ ನಮ್ಮ ಸುಂಕದಕಲ್ಲು ಗ್ರಾಮಸ್ಥರಿಗೆ, ವಿಶೇಷವಾಗಿ ಸುಂಕದಕಲ್ಲು ಗ್ರಾಮ ಹೇಳಬೇಕಂತಂದರೆ ಈ ಊರಿನ ಜನಗಳ ಪರಿಸ್ಥಿತಿ ನಿಜವಾಗ್ಲೂ ಒಂದು ಸಾಂವಿಧಾನಿಕ ರೀತಿಯಲ್ಲಿ ಅವರು ಭಾಳ ತೊಂದರೆಯಲ್ಲಿ ನೋವಲ್ಲಿದ್ದಾರೆ, ಆಯಿತಾ. ಯಾಕೆಂದರೆ ಗ್ರಾಮ ಪಂಚಾಯತಿ ಒಂದು, ಸೊಸೈಟಿ ಒಂದು, ಮತ್ತು ಸೆಕ್ರೆಟ್ರಿ ಒಂದು ಕಡೆ, ಆಮೇಲೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ, ತಾಲೂಕು ಒಂದು ಕಡೆ, ಆಯಿತಾ. ಈ ಥರ ಆಡಳಿತ ವ್ಯವಸ್ಥೆಯಲ್ಲಿ ಅತಂತ್ರರಾಗ್ಬಿಟ್ಟಿದೆ. ಸೊ ಇದು ಮೊದಲೇ ಬಾರಿಗೆ ನಮ್ಗೆ ಇಲ್ಲಿಗೆ ಬಂದ ಕೂಡಲೇ ಗೊತ್ತಾಯ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ಇದೊಂದು ವಿಶೇಷವಾಗಿ ಪರಿಗಣನೆ, ಮತ್ತು ಎಲ್ಲ ಸಮಾಜದವರು ಒಂದು ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ಊರಿದೆ, ಗ್ರಾಮ ಇದು, ಅರ್ಥ ಇದೆ, ಎಲ್ಲ ಸಮಾಜದವರು ಇದೆ. ಸೊ ಆದರೆ ಅಭಿವೃದ್ಧಿಲಿ ಮಾತ್ರ ಭಾಳ ಹಿಂದುಳಿದಿದೆ. ಸೊ ಇದು ನಾವು ಮನವರಿಕೆ ಆಗಿ ಈಗ ಸುಮಾರು ಒಂದು ಅಲ್ಲೇ ನಮ್ಮ ಡಿ. ಸುಧಾಕರ್ ಸರ್ ಪ್ಲಾನಿಂಗ್ ಮಿನಿಸ್ಟ್ರು ಅವರ ಒಂದು GDQ ಇದರಲ್ಲಿ ವಿಶೇಷ ಅನುದಾನದಲ್ಲಿ 1 ಕೋಟಿ ಅನುದಾನ ಇಲ್ಲಿ ಹಾಕಿದ್ದೇವೆ. ಇದು ಬೇರೆ ಕೂಡ ಇದಕ್ಕೆ ಮುಂಚೆನೂ ನಿಮ್ಗೆ ಹಾಕಿದ್ವಿ. ಮತ್ತು ಈಗ ನಿಮಗೆ ಇನ್ನೊಂದು ಈಗ ಆರೋಗ್ಯ ಕೇಂದ್ರ ಕೂಡ ಅನುದಾನ ಬಂದಿದೆ. ಅದು ಕೂಡ ಭೂಮಿ ಪೂಜೆ ಮಾಡ್ಕೋಬೇಕು. ಜೊತೆಗೆ ಈಗ ಶಾಲೆ ಕೂಡ ಅಭಿವೃದ್ಧಿಗೆ ಕೂಡ ಅನುದಾನ ಬಂದಿದೆ, ಶಾಲೆ ಇದಕ್ಕೂ ಕೂಡ. ಅದ್ರ ಜೊತೆಗೆ ಏನಂದರೆ ಈಗ ನೋಡಿ, ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯಗಳಿಂದ ಆಗ್ತಾಯಿತ್ತು. 10-20 ಲಕ್ಷ ಇಲ್ಲಿ ಆಗೋದಿಲ್ಲ ಅಂತೇಳಿ ಸುಮಾರು 1 ಕೋಟಿ ಅನುದಾನ ಇವತ್ತು ಹಾಕ್ತಿದ್ದೀವಿ. ಈಗ ಮತ್ತೆ ಈ ವರ್ಷ ಬಜೆಟಲ್ಲಿ ಕೂಡ ಇನ್ನೂ ಏನೇನು ನಿಮಗೆ ಮೂಲ ಸೌಕರ್ಯಗಳು ಬೇಕು ಅದಕ್ಕೂ ಕೂಡ, ಮತ್ತು ಮೇನ್ ಬಹುಮುಖ್ಯವಾಗಿ ಸುಂಕದಕಲ್ಲು ಹಿಂಗೆ ಮೂರ್ತಿನಾಯಕನಹಳ್ಳಿ ರಸ್ತೆ ಭಾಳ ಅವಶ್ಯಕತೆ ಇದೆ. ಈಗ ಅದಕ್ಕೂ ಕೂಡ ಈಗ ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಗೆ ಬರ್ತೀವಿ. ಅದೇ ರೀತಿ ಎಲ್ಲ ಗ್ರಾಮದ ಒಂದು ಊರಿಗೆ ನಾನು ವಿಸಿಟ್ ಮಾಡಿದ್ರೆ ಅಲ್ಲ, ಒಂದು ಹೆಣ್ಮಕ್ಳ ಹತ್ರ ವಹಿಸ್ಕೋಬೇಕು. ಕೆಲಸ ಮಾಡೋಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದ್ದೀರಿ? ಬರೋದಿಲ್ವಾ? ಅಲ್ಲ, ನಿಜವಾಗ್ಲೂ ಹೇಳ್ತೀನಿ ನೋಡಿ, ಪಬ್ಲಿಕ್ ಲೈಫಲ್ಲಿದ್ದೀರಿ, ಚಿಕ್ಕ ವಯಸ್ಸೈತೆ, ಗೊತ್ತಾಯ್ತಾ? ನೀವು ಬೇರೆ ಹೆಂಗೆ ಅಂದ್ಕೊಂಡಿದ್ದೀರಲ್ಲ, ಸಾರ್ವಜನಿಕರು ಎಷ್ಟು ವಯಸ್ಸಾದ ಹೆಣ್ಮಕ್ಳು ಬಂದು ಅಷ್ಟು ಗೋಳಾಡ್ತಾರಲ್ಲ ರೀ. ಅಲ್ಲ, ಏನು ಮಾಡ್ತೀರಿ? ಸುಮ್ಮನೆ ಮಾಡ್ತೀರಿ. ನಾನೇನು ದಿನ ಬರ್ತೀನಿ, ನಿಜವಾಗ್ಲೂ ನೋಡಿ ಹೇಳ್ತೀನಿ, ನಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಬೇಕು. ನಾನು ಹೇಳ್ತೀನಿ ಅಂತಲ್ಲಿ ಇವ್ರು ಯಾರು ಅಂತಾರೆ ಅಂತೀನಿ, ಆಯಿತಾ. ಎಷ್ಟು ಜನ ನಿರುದ್ಯೋಗಿಗಳು ನಿಂತಾರೆ ಇಲ್ಲಿ ಗೊತ್ತಾ, ಆಯಿತಾ. ನಿಮ್ಗೆ ಎಷ್ಟು ಒಳ್ಳೆ ಅವಕಾಶ ಇದೆ, ಸರ್ಕಾರದ ಕೆಲಸ ಹೋಗೋಣ. ಇವರು ಬಂದು ಬರ್ತಾಯಿತ್ತು ದಿನ ಬೆಳಿಗ್ಗೆ ನಮ್ಮ ಮನೆ ಹತ್ರ 1000 ಜನ ಬರ್ತಾರೆ, 1000 ಜನ ಬರ್ತಾರೆ, ಆಯಿತಾ. ಏನಾದರೂ ಒಂದು ಕೆಲಸ ಕೊಟ್ಟಿರ್ತೀರ ನನ್ನ ಮಕ್ಕಳಿಗೆ ಬದುಕಿರ್ತಾರೆ ಅಂತ. ಅಲ್ಲ ನೋಡಿ, ಭಾಳ ಜನ ಆಗ್ಲಿಲ್ಲ ತಂದಿರ್ತಾರೆ, ಒಪ್ಕೊಳ್ತೀವಿ ನಾವು, ಆಯ್ತಾ. ಹೆಣ್ಮಕ್ಳು ಬಂದು ಹೆಣ್ಮಕ್ಳು ಯಾರು ಸುಳ್ಳು ಹೇಳ ಸರ್, ನಮ್ಮ ಪಂಚಾಯತ್ಗೆ ಆಗದೆ ಇರ್ತಕ್ಕ ಅಪರಾಧ ವಸ್ತು ಯಾವ್ದವ್ರಿಗೆ ಕೊಡಲ್ಲ. ಈ ಊರು ನಾವು ಯಾವ್ದು ಕೊಡಲ್ಲ, ಕಾನೂನಾಗಿರೋ ಕೊಡ್ತೀವಿ ನಾವು. ಆಡಳಿತ ಭಾಳ ನೊಂದಿದ್ದಾರೆ, ಆಯ್ತಾ. ಪಂಚಾಯತಿ ಒಂದು, ಸೊಸೈಟಿ ಒಂದು, ಕ್ಷೇತ್ರ ಒಂದು, ತಾಲೂಕು ಒಂದು, ಹಿಂಗೆ ಆಗ್ಬಿಟ್ಟು ಅತಂತ್ರರಾಗಿದ್ದಾರೆ. ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸಿಂದ ನೀವು ಕೆಲಸ ಮಾಡಬೇಕು ಸರ್. ನಮ್ಮ ಮೀಟಿಂಗ್ ರೆಸಲ್ಯೂಷನ್ ಪಾಸ್ ಮಾಡಿರೋ ಕೆಲಸ ಏನು ಮಾಡ್ಯಾರ ಸರ್? ಈಗ ಆಡಳಿತಾಧಿಕಾರಿ ಐತೆ ಸರ್,
ಯಾರಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು? ಹಾಂ ಹಾಂ ಟೋಟಲ್ ಇಲ್ಲಿ ಮಾತಾಡೋರು ಯಾರು? ಸರ್ಕಾರದೊಬ್ಬ ಪ್ರತಿನಿಧಿಗೆ ಸೈನ್ ಮಾಡ್ಕೊಂಡು ಅಂದ್ರೆ ಸಾಕ್ರಿ, ಅದ್ರ ಬಗ್ಗೆ ಕೇಳ್ಬೇಡ್ರಿ. ಮತ್ತೆ ಪ್ಲಾಟಿನ ಬಗ್ಗೆ ಬರ್ಲೇ ಬೇಡ್ರಿ ಅಂತ ಹೇಳ್ಯಾರ. 5 ಸಲ ನೀರು ತುಂಬ್ತನ್ರಿ ದೋರ್ಸಕ್ಕ ಈ ಮನೆಗೆ. ಸರಿ ಅಂಗಡಿ ಹಿಂಗ್ ಬಂದು ನಿದ್ದೆ ನುಗ್ತೈತಿ. ಏನಾರ ಕೇಳಿ ಏನು ರೆಸ್ಪಾನ್ಸ್ ಇಲ್ಲ. ಹೆಣ್ಮಕ್ಳಿಗೆ ಅಂತ ಏನು ರೆಸ್ಪಾನ್ಸ್ ಮಾಡಲ್ಲ ಪಂಚಾಯತ್. 6ನೇ ಕ್ಲಾಸಿಂದ ಒಂದು 3ನೇ ಕ್ಲಾಸಿಂದ ಒಂದು 800 ನಮ್ಮ ಪಂಚಾಯತ್ಗೆ ಸೇರಿ ನೀವು ಏನು ಕೇಳಕ್ಕೆ ಒಂದು ಸೈನ್ ಹಾಕಿ ಕೊಡಲ್ರಿ ಅವರು. ಒಬ್ಬ MLA ಬರ್ತಾರಂದ್ರ ಒಬ್ಬ PDO ಕಾಯಕ್ಕಾಗಲ್ಲ ಅವ್ನಿಗೆ. ಕಾಯಕ್ಕಾಗಲ್ಲ. ಮೊನ್ನೆ ತೇರಾತ, ನಮ್ಮೂರು ಜಾತ್ರೆ ಆತ, ತೇರಾತ. ಎಂದು ತೇರ್ನಾಗ ಜಾತ್ರೆ ಬಂದಪ್ಪ PDO ಬಂದಿಲ್ಲ. ಇಡೀ ನಮ್ಮ ಪಂಚಾಯತ್ಗೆ ಯಾವ ತೇರಾಗಲ್ಲ. ಈಗ ಚೆಕ್ ಮಾಡ್ತೇವೆ VC ಇದಾರ ಇಲ್ಲ ಅಂತೇಳಿ ಚೆಕ್ ಮಾಡಕ್ಕೆ ಹೇಳಿದ್ದೀನಿ. ರಾಂಪುರ ಸರ್ ಸ್ಪೀಚ್ ಮಾಡಿದ್ರೆ ಮಾತ್ರ ಹಲೋ ಹಲೋ MLA ಮಾತಾಡೋದು. ನಮಸ್ತೆ. ಈಗ ಲಿಂಕ್ ಲೈನ್ ಎಲ್ಲೆಲ್ಗೆ ಆಗಿದ್ದಾವೆ ಕುಂಟೂರು ತಾಲೂಕಲ್ಲಿ, ನಮ್ಮ ಉಜ್ನಿ ಭಾಗದ್ದು. ಹಾಂ, ಈ ಕಡೆ ಬೈರದೇವ್ರ ಗುಡ್ಡದ್ದು ಮತ್ತು ಈ ಕಡೆ ಸುಂಕದಕಲ್ಲಿಗೆ ಯಾವ್ಯಾವ ಇಟ್ಕೊಂಡಿರಿ ಲಿಸ್ಟಲ್ಲಿನೂ? ಹಾಂ, ಈಗ ಇಲ್ಲಿ ಒಂದು 2 ವರ್ಷದಿಂದನೂ ಕೇಳ್ತಾ ಇದ್ದಾರೆ. ಸುಂಕದಕಲ್ಲಲ್ಲಿ ಇದ್ದೀವಿ ನಾವೀಗ. ಈಗ 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 ಕರೆಂಟಿಂದ ಯಾವತ್ತೂ ಸಮಸ್ಯೆ ಇದೆ. ಲಿಂಕ್ ಲೈನ್ ಆದರೆ ನಮ್ಗೆ ಸಮಸ್ಯೆ ಬಗೆಹರಿತದೆ ಅಂತೇಳಿ ಇಲ್ಲಿ ಮತ್ತೆ ಏನು ಕ್ರಮ ಕೈಗೊಂಡಿರಿ ಇಲ್ಲಿ ಕರೆಂಟ್ ಇದರ ಸಮಸ್ಯೆಗೆ? ಅಲ್ಲ, ಇಲ್ಲಿದ್ದೀವಿ ಈಗ, ಅದರದ್ದೇ ಮೇನ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಾಳೆ ಬಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಫಿಸಿಬಿಲಿಟಿ ಚೆಕ್ ಮಾಡ್ಕೊಂಡು ಹೋಗಿ. ನಾಳೆ ಬೆಳಗ್ಗೆನೆ ಬಂದು ಇಲ್ಲೆಲ್ಲ ಲೀಡರ್ಸ್ ಇದ್ದಾರೆ, ಭೇಟಿ ಮಾಡಿ ಅಲ್ಲಿ ಇಲ್ಲಿ ಏನು ಅವ್ರಿಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಮಾಡ್ಬೋದು ಚೆಕ್ ಮಾಡಿಬಿಟ್ಟು. ಹಾಂ ಸರಿ, ನಾಳೆ ಬರ್ತಾರೆ. ಆಯ್ತಾ, ರಾಜ್ಯದಲ್ಲಿ ಎಲ್ಲೂ ಅಷ್ಟೊಂದು ಲಿಂಕ್ ಲೈನ್ ಆಗಿಲ್ಲ, ಅಷ್ಟೊಂದು ಮಾಡಿಸಿ ಕೂಡ್ಲಿಗಿ ತಾಲೂಕಿಗೆ ಎಲ್ಲ ಕಡೆ ಆಯ್ತಾ. ಈಗ ಅದನ್ನ ಈಗ ನೋಡಿ, ನಾನು ಹೇಳ್ತೀನಿ ಟೆಕ್ನಿಕಲ್ ಥಿಂಗ್ಸು ನನಗೂ ಗೊತ್ತಾಗಲ್ಲ ನಿಮ್ಮ ಥರನೇ. ಆಯ್ತಾ, ಅವ್ರು ಹೇಳ್ತಾರೆ ಇದು ಅಂತ ಹೇಳ್ಬಿಟ್ಟು ಉಜ್ಜಿನಿದ್ ಮಾಡಿಸಿವಿ. ಆಯ್ತಾ, ಗುಡೆಕೊಟ್ಟೆದಾಗಿದೆ, ಈ ಕಡೆ ಕೂಡ್ಲಿಗಿದಾಗಿದೆ, ಚಿಕ್ಕಜೋಗಳದಾಗಿದೆ, ಹೊಸಳ್ಳಿದಾಗಿದೆ, ಊಡೆಮ್ದಾಗಿದೆ, ನಿಂಬಳಗೆರೆದಾಗಿದೆ. ಎಲ್ಲದಕ್ಕೂ ಎಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಎಲ್ಲ ಕಡೆನೂ ಇನ್ನೂ 2 ಸಬ್ಸ್ಟೇಷನ್ ಕೂಡ ಹೊಸದು ಬಂದಿದ್ದಾವೆ. ಸೂಪರ್ದೊಂದು, ನಮ್ಮೂರ್ದೊಂದು. ಆಯ್ತಾ, ಅದ್ರ ಜೊತೆಗೆ ಈಗ ಎಲ್ಲೆಲ್ಲಿ ಸಣ್ಣ ಪುಟ್ಟ ಉಳ್ಕೊಂಡಿದ್ದಾವೆ ನಾಳೆನೇ ಬರ್ತೀವಿ ಅಂತ ಹೇಳಿದ್ದಾರೆ. ಈ ಬಜೆಟಲ್ಲಿ ಇಟ್ಕೊಂಡು ಈ ಸರಿ ಮಾಡಿಸ್ತೇವೆ. ನಮ್ಗೆ ಅನುಕೂಲ ಆಗುತ್ತೆ ಸರ್. MLA ಸಾಹೇಬ್ರಿಗೆಲ್ಲ ಅಭಿನಂದನೆ. ಕಪ್ಪಬಿಡ್ರಪ್ಪ. But this video has escaped. ಈಗ ಮಾಡಲಿಲ್ಲ ಅಂದರೆ ನಾನೇ ಮಾಡ್ತೀನಿ. ಎಲ್ಲರೂ ಆಯ್ತಾ, ಎಲ್ಲ ಟೋಟಲಿ ರೆಸ್ಪಾನ್ಸಿವ್, ಯಾರು ಕೆಲಸ ಮಾಡ್ತಾ ಇಲ್ಲ. ಏನು ಹೆಸರು ಎಲ್ಲ ನೀವು ಟೈಟ್ ಮಾಡಬೇಕು, ಇಲ್ಲಾಂತಂದ್ರೆ ನಾನೇ ಮಾಡ್ತೀನಿ. ಆಯಿತಾ, ಸುಮ್ಮನೆ ಇಲ್ಲೆಲ್ಲ ಜನಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಅವರು ಒಂದು ರೆಸ್ಪಾನ್ಸ್ ಕೊಡೋದಿಲ್ಲ ಮೆಂಬರ್ಗಳಿಗೆ. ಹಾಂ, ಓಕೆ, ನೋಡಿ ಚೆಕ್ ಮಾಡಿ ಸರ್. ಇಲ್ಲ ಇದ್ರೆ ಅಂತ ಹೇಳಿದ್ರು, ಮೀಟಿಂಗಲ್ಲಿ ಇದ್ರೆ ಓಕೆ, ಇಲ್ಲ ಅಂತಂದರೆ ಚೆಕ್ ಮಾಡಿ. ಹಾಂ, ಓಕೆ, ಚೆಕ್ ಮಾಡಿ ಸರ್, ಕನ್ಫರ್ಮ್ ಮಾಡಿ.
ಈಗ ಏನು ತಡೆ ಒಂದು ಸೆಕೆಂಡ್ ತಡೆ ಏನು ವಿಷಯ ಅದು? ಏನಿಲ್ಲ ಸರ್, 48 ಮನೆ ಇಲ್ಲಿ ಅದಾವ ಸರ್. ಹಾಂ ಹಾಂ ಒಂದು ಡಿಮ್ಯಾಂಡಿ ಸೇರಿಸಿ ಅನ್ನಲ್ಲ, ಅದನ್ನ ಸಿಕ್ಕಮರ ಹಾಕಿದ್ರು. ಚರಂಡಿ ಮಾಡಿಸ್ಕೊಡ್ತೀವಮ್ಮ ನಾವು. ಈಗ ಡಿಮ್ಯಾಂಡಿಗೆ ಇದು ಒಂದಕ್ಕೂ ಹಕ್ಕುಪತ್ರ ಕೊಟ್ಟಿಲ್ಲ. ಕೊಟ್ಟಿಲ್ಲ ಇದು ಇವ್ರ ಗಮನಕ್ಕೆ ಬಂದೈತಾ? ಎಲ್ಲರಿಗೂ ಬಂದು ಸರ್, ಎಲ್ಲರಿಗೂ ಸರ್, ನಮ್ಮೂರ್ದು ಏನಾರ ತಾಂಡ್ ಹೋದ್ರೆ ನಿಮ್ಮೂರ್ದೇ ನಮಗೆ ತೆಲ್ಲವಾಗೈತೆ ಅಂತ ಸರ್. ನಮ್ಮೂರ್ದೇ ತೆಲ್ಲವಾಗೈತೆ ಸರ್. ಯಾವ ಟಾಟಾ ಹೋಗ್ಬಿಟ್ಟು ಅರ್ಥ ಆಯ್ತಾ? ಇದೇ ಏನು ಶುಗರ್ ಆಯ್ತಾ? ಏನು ಅಷ್ಟು ಅರ್ಜೆಂಟ್ ಹೋಗ್ತಿದ್ರಾ? ಒಂದು ಅರ್ಧ ಗಂಟೆ ನಾವು ದಿನ ಬರ್ತೀವ. 6 ತಿಂಗಳು 3 ತಿಂಗಳು ಒಂದ್ಸರಿ ಬಿದ್ದರಿಗೆ ಏನು ಪ್ರಾಬ್ಲಮ್ ಆಗಿದೆ ಸರ್? ಹಲೋ, ಅಲ್ಲ ಇಲ್ಲಿ ಇದರಲ್ಲಿ ಈಗ ಇದು ಹೊಸದು ಕಾಲೋನಿ ಆಗಿದೆಲ್ಲ ಕ್ಯಾಂಪು, ಈಗ ಇದೇನು ಇವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ವಂತೆ, ಏನು ಗೊತ್ತಿದೆ ನನಗೆ. ಹಾಂ, ಇಲ್ಲ ನಾಳೆನೇ ವಿಚಾರ ಮಾಡಿ ನನಗೆ ಅಪ್ಡೇಟ್ ಮಾಡೋದು. ಈಗ ಭಾಳ ದಿವಸ ಯಾವತ್ತು ಭಾಗೀರಥಿ ಮೇಡಮ್ ಇರಬೇಕಾದ್ರೆ ಇದು ಕಾಲೋನಿ ಆಗಿರೋದು, ಇಷ್ಟುವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಮತ್ತು ಇವ್ರಿಗೇನು ಇನ್ನೇನಾಗಬೇಕು ಚರಂಡಿ ನಾವು ಮಾಡಿಸ್ಕೊಡ್ತೀವಿ. ಹಕ್ಕುಪತ್ರದ ಡಿಮ್ಯಾಂಡಲ್ಲಿ ಸೇರಿಲ್ವಂತೆ. ಸ್ವಲ್ಪ ಅಪ್ಡೇಟ್ ಮಾಡಿ